ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಕಣ ಕಾವೇರಿದೆ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಪರ ನಾಡದೊರೆ ಸಿಎಂ ಸಿದ್ದರಾಮಯ್ಯ ಮತಬೇಟೆಗೆ ಇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಲಗ್ಗೆ ಇಟ್ಟಿದ್ದಾರೆ. ಹಾಗಾದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಕಾವು ಹೇಗಿದೆ ಬನ್ನಿ ನೋಡೋಣ. ಕಾವೇರಿದ ಬಾಗಲಕೋಟೆ ಬೈ ಎಲೆಕ್ಷನ್ ಕಣ. ಉಮೇಶ್ ಮೇಟಿ ಪರ ಸಿಎಂ ಸಿದ್ದು ಮತಬೇಟೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಅಖಾಡಕ್ಕೆ ಇಳಿದು ಪ್ರಚಾರ. ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಚಾರ ಸಭೆ ಮಾಡುವುದರ ಮೂಲಕ ಮತಯಾಚನೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಪರ BY ವಿಜಯೇಂದ್ರ ಅವರಿಂದ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ತಮ್ಮ ಪಕ್ಷದ ನಾಯಕರ ಪರ ಘೋಷಣೆಗಳು, ಪರಸ್ಪರ ವಾಗ್ಬಾಣಗಳ ಮೂಲಕ ಭಾಷಣ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಉಪಚುನಾವಣೆಯ ಕದನದಲ್ಲಿ. HY ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ಸುತ್ತಗುಂಡಾರ ಗ್ರಾಮಕ್ಕೆ ಸಿಎಂ ಬಂದರು. ನಂತರ ನಾಯನೇಗಲಿ, ರಾಂಪುರ, ಬೇವೂರ ಗ್ರಾಮ ಸೇರಿದಂತೆ ಒಟ್ಟು 4 ಹಳ್ಳಿಗಳಲ್ಲಿ ಪ್ರಚಾರ ಸಭೆ ನಡೆಸಿದ್ರು. ನಾವು ಮಾಡಿದ ಕೆಲಸಕ್ಕೆ ಕೂಲಿ ಕೊಡ್ತಿರಲ್ಲ ಎಂದ ಸಿಎಂ, ಉಳುವ ಎತ್ತುಗಳಿಗೆ ವೋಟ್ ಹಾಕಿ, ಬಿಜೆಪಿಯವರು ಕಳ್ಳೆತ್ತುಗಳಿಗೆ ವೋಟ್ ಹಾಕಬೇಡಿ ಎಂದ್ರು. ಸಿಎಂ ಜೊತೆ ಸಚಿವರಾದ RB ತಿಮ್ಮಾಪುರ, ಶಿವಾನಂದ ಪಾಟೀಲ್, ಬೈರತಿ ಸುರೇಶ್ ಸಾಥ್ ನೀಡಿದ್ರು. ಅದಕ್ಕೋಸ್ಕರ ಅವ್ರ ಕುಟುಂಬ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿತು. ನಾನು ಕರೆದು ಮಾತನಾಡಿದ್ದೆ, ನಿಮ್ಮಲ್ಲಿ ಟಿಕೆಟ್ ಕೊಡ್ತೀವಿ, ಯಾರಿಗಾದ್ರೂ ಹೈಕಮಾಂಡ್ ಯಾರ ತೀರ್ಮಾನ ಮಾಡ್ತದೆ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರ 4 ಮಕ್ಕಳ ಟಿಕೆಟ್ ಕೇಳಿದವರಲ್ಲಿ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡಿದೆ. ಸಿಎಂ ಪುತ್ರ ಯತೀಂದ್ರ ಐಹೊಳೆ ಭಾಗದಲ್ಲಿ ಪ್ರಚಾರ ನಡೆಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮತಯಾಚನೆ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಪ್ರಚಾರ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಬಿಜೆಪಿಯಿಂದಲೂ ಭರ್ಜರಿ ಮತಬೇಟೆ ನಡೆದಿದೆ. ಬಾಗಲಕೋಟೆಯ ದೀಪಂ ಕಾಲೋನಿ, ಲಕ್ಷ್ಮೀನಗರದಲ್ಲಿ ಕಮಲ ಪಡೆ ಪ್ರಚಾರ ನಡೆಸಿದ್ರು. ನಂತರ ಶಿರೂರು, ಅಮೀರಗಢ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತಯಾಚನೆ ನಡೆಸಿದ್ರು. ಮನೆ ಮನೆಗೆ ತೆರಳಿ ವೀರಣ್ಣ ಚರಂತಿಮಠ ಪರ ಮತ ಕೇಳಿದ್ರು. ಈ ವೇಳೆ ಜನರು ರಂಗೋಲಿಯಲ್ಲಿ ಕಮಲ ಬಿಡಿಸಿ ಸ್ವಾಗತ ಕೋರಿದ್ರು. ಇನ್ನು ಕಳೆದ 2 ವರ್ಷದಿಂದ ಹಾವು ಮುಂಗುಸಿಯಂತಿದ್ದ ವೀರಣ್ಣ ಚರಂತಿಮಠ ಹಾಗೂ MLC ಮುನಿಸು ಮರೆತು ಒಂದಾಗಿ ಪ್ರಚಾರ ನಡೆಸಿದ್ರು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾನು ಸುಮ್ನೆ ನಿಮ್ಗೆ ಹೇಳಕ್ಕೆ ಸುಮ್ನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತ ಹೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಜನ್ಮ ಕೊಟ್ಟಂತ ಬಾಗಲಕೋಟೆ ಜಿಲ್ಲೆಗೂ ಕೂಡ ಯಾವುದೇ ರೀತಿ ಒಂದು ವಿಶೇಷ ಅನುದಾನವೂ ಕೂಡ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಾಜಿ ಸಚಿವ ಬಿ ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ ಕೂಡ ಬಿಜೆಪಿ ಪರ ಮತಯಾಚನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ವಿಜಯೇಂದ್ರ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಉಪಚುನಾವಣೆಯ ಕಣ ರಂಗೇರಿದ್ದು ಘಟಾನುಘಟಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮದೇ ಆದ ತಂತ್ರಗಳ ಮೂಲಕ ಮತಬೇಟೆಗೆ ನಿಂತಿದ್ದಾರೆ. ಆದರೆ ಮತದಾರ ಯಾರಿಗೆ ಜಯಮಾಲಿ ಹಾಕ್ತಾರೋ ಫಲಿತಾಂಶವೇ ಉತ್ತರ ನೀಡಬೇಕು. ಬಾಗಲಕೋಟೆಯಿಂದ ಸೋಮಶೇಖರ್, ಜಿ ಕನ್ನಡ ನ್ಯೂಸ್.